ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ರಿಸಲ್ಟ್ ಗೆ ಡಿಲೇ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ರಿಸಲ್ಟ್ ಬಂದಾದ್ಮೇಲೆ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳಿ ಗೊತ್ತಾಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಅವೈಲೇಬಿಲಿಟಿ ಆಗಿದೆ. ಮತ್ತೆ 6 ವಿಡಿಯೋಸ್ಗಳನ್ನ ಅವಾಗಲೇ ಪೇಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಇವಾಗಲೇ 6 ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ SSLC ರಿಲೇಟೆಡ್ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಪ್ಲೋಡ್ ಮಾಡಿದೀವಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾನು ಕೂಡ ಪಾಸಿಂಗ್ ಪ್ಯಾಕೇಜ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಇದು ನಿಮ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೇಕಾಗತ್ತೆ. ಸೊ ಯಾವ ರೀತಿ ಮೆಂಬರ್ ಆಗೋದು ಅಂದ್ರೆ, ನೀವು ವಿಡಿಯೋ ನೋಡ್ತಿದ್ದೀರಾ ನೋಡಿ, ಅಲ್ಲೇ ಜಾಯಿನ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ 59 ರೂಪಾಯಿ ಪ್ಲಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಮ್ಗೆ 6 ವಿಡಿಯೋಸ್ಗಳು ಶೋ ಆಗುತ್ತೆ. 59 ರೂಪಾಯಿ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು UPI ID ಹಾಕ್ಬಿಟ್ಟು ನೀವು 59 ರೂಪಾಯಿನ ಪೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಫೋನ್ ಪೇ ಮುಖಾಂತರ ರೀಡೈರೆಕ್ಟ್ ಮಾಡ್ಕೊಂಡು ಫೋನ್ ಪೇ ನಲ್ಲಿ ಪೇ ಮಾಡ್ಬೇಕಾಗತ್ತೆ. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ನೀವು, 1 ತಿಂಗಳ ಮಟ್ಟಿಗೆ ನೀವು ಆ ಒಂದು ವಿಡಿಯೋಸ್ಗಳನ್ನ ಫ್ರೀ ಆಗಿ ನೋಡಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. 59 ರೂಪಾಯಿ ಪ್ಲಾನ್ ನ ಯೂಸ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಫ್ರೀ ಆಗಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, SSLC ಆಗಿರ್ಲಿ, ಯಾವ್ದಾದ್ರು ಕೂಡ ನಮ್ಮ ಚಾನಲ್ಗೆ 59 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀರಾ ಅಂದ್ರೆ ಫ್ರೀ ಆಗಿ ಸ್ಟಡಿ PDF ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಸಬ್ಜೆಕ್ಟ್ ನ ಒಂದು PDF ಫ್ರೀ ಆಗಿ ಸಿಗುತ್ತೆ. ವಿತ್ ವಿಡಿಯೋನು ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡ್ಕೊಂಡು PDF ನ ಓದ್ಕೋಬಹುದು. ಓಕೆನಾ? ಜಸ್ಟ್ ಬರೀ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೂ ಕೂಡ ನಮ್ಮ ಹತ್ರ ಇದೆ, ಬಂದ್ ಮೆಸೇಜ್ ಮಾಡಿ. 50 ರೂಪಾಯಿ ಅಷ್ಟೇ. ಓಕೆ, ಸೊ ಮೊದಲನೇದಾಗಿ ಏನಕ್ಕೆ ಡಿಲೇ ಆಗಿದೆ ಅಂತ ಹೇಳೋದಾದ್ರೆ, ಏನಕ್ಕೆ ಡಿಲೇ ಆಗುತ್ತೆ ಅಂತ ಹೇಳೋದಾದ್ರೆ, ಆಕ್ಚುಲ್ ಆಗಿ ಇವಾಗ ಏನು ಹಿಂದಿ ಸಬ್ಜೆಕ್ಟ್ ನ ಗ್ರೇಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದವರು ತೀರ್ಮಾನ ಮಾಡಿದ್ರು. ಎಜುಕೇಶನಲ್ ಮಿನಿಸ್ಟರ್ ಆಗಿರುವಂತ ಮಧು ಬಂಗಾರಪ್ಪನವರು. ಸೊ ಇದಕ್ಕೆ ಏನ್ ಮಾಡಿದ್ದಾರೆ, ಕೆಲವರು ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು ಹೈಕೋರ್ಟ್ಗೆ ಅಪೀಲ್ಗೆ ಹೋಗಿದ್ರು ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ, ನಾವು ಚೆನ್ನಾಗಿ ಓದಿದ್ವಿ, ಚೆನ್ನಾಗಿ ಬರ್ದಿದ್ವಿ, ಇವಾಗ ಗ್ರೇಡ್ ಅಂತ ಕೊಟ್ಬಿಟ್ರೆ ನಾವೆಲ್ಲ ಹೋಗೋದು, ಒಂದು ವರ್ಷದ ಹಿಂದೆನೆ ಹೇಳ್ಬೇಕಾಗಿತ್ತು ಇವರು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಡಿಸ್ಕಷನ್ ಆಯ್ತು. ಇದಕ್ಕೆ ಏನಾಗಿದೆ ಅಂದ್ರೆ, ಹೈಕೋರ್ಟ್ನವರು ಇದನ್ನ ರಿಜೆಕ್ಷನ್ ಮಾಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಗ್ರೇಡ್ ಇಲ್ಲ ಈ ಸತಿ, ಮಾರ್ಕ್ಸ್ ಪ್ರೊವೈಡ್ ಮಾಡ್ಬೋದು. 625ಗೆ 525 ಅಲ್ವಾ, ಅದನ್ನ 625ಗೆ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಹೈಕೋರ್ಟ್ನವರು ಹೇಳಿದ್ದಾರೆ. ಆಕ್ಚುಲ್ ಆಗಿ ಇದು ಇವಾಗ ರಾಜ್ಯ ಸರ್ಕಾರದವರು ಮತ್ತೆ ಅಪೀಲ್ಗೆ ಹೋಗ್ತಾರ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಇದನ್ನ ಅಪೀಲ್ಗೆ ಹೋಯ್ತು ಅಂತ ಹೇಳೋದಾದ್ರೆ ನಿಮ್ಮೊಂದು ರಿಸಲ್ಟ್ ಡಿಲೇ ಆಗ್ಬೋದು ಅಂತಾನೆ ಹೇಳ್ಬೋದು. ಒಂದು ವೇಳೆ ಇದು ಅಪೀಲ್ಗೆ ಹೋಗಿಲ್ಲ, 625ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳೋದಾದ್ರೆ ರಿಸಲ್ಟ್ ಅನ್ನುವಂಥದ್ದು 24 ಅಥವಾ 25ನೇ ತಾರೀಕು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಮಂಡೇ ಒಳಗಡೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. 2 ದಿನ ಸಾಕು ವ್ಯಾಲ್ಯೂಯೇಷನ್ ಆದ್ಮೇಲೆ. 24 ಅಥವಾ 25 100% ಕನ್ಫರ್ಮ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಒಂದು ವೇಳೆ ರಾಜ್ಯ ಸರ್ಕಾರದವರು ಅಪೀಲ್ಗೆ ಹೋಗಿಲ್ಲ ಅಂತ ಹೇಳೋದಾದ್ರೆ ಮಾತ್ರನೇ ನಿಮ್ಗೆ ಈ ಒಂದು ರಿಸಲ್ಟ್ ಅನ್ನುವಂಥದ್ದು ಈ ಒಂದು ಡೇಟ್ ನಲ್ಲಿ ನೋಡಕ್ಕೆ ಸಿಗುತ್ತೆ. ಓಕೆನಾ? ಸೊ ಯಾರು ಕೂಡ ಎದುರುಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ತುಂಬಾ ಜನಕ್ಕೆ ಈ ಒಂದು 625 ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ, ಜಸ್ಟ್ ಅದನ್ನ ಗೌರ್ಮೆಂಟ್ ಜಾಬ್ಗಳಿಗೆ, ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಜಾಬ್ಗಳಿಗೆ ಹೋಗ್ಬೇಕಾದ್ರೆ ಹಿಂದಿ ತುಂಬಾ ಮೇನ್ ಅಲ್ಲಿ ನಿಮ್ಗೆ ಇಲ್ಲಿ ನೆಸೆಸಿಟಿ ಇರುತ್ತೆ. ಸೊ ಹಂಗಾಗಿನೇ ಗ್ರೇಡ್ಗಿಂತ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಮೆಸೇಜ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.